ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಶಾಸಕರಾದ ಡಾಕ್ಟರ್ ಮಂತೇಗೌಡರ ಅನುದಾನದಲ್ಲಿ ಗುಂಡಿ ಬಿದ್ದಿರುವ ರಸ್ತೆ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಿದ್ದಾಪುರ ಅಂಬೇಡ್ಕರ್ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗೌರಿ ಗಣೇಶ ಮೂರ್ತಿಯ ವಿಸರ್ಜನೆ ವಿಜೃಂಭಣೆಯಿಂದ ನಡೆಯಿತು. ಬೇಲೂರು ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದ್ದು ಅದರ ನಿವಾರಣೆಗೆ ಯಾವ ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಶಾಸಕರಾದ ಮಂತೇಗೌಡರ ಅನುದಾನದಲ್ಲಿ ಗುಂಡಿ ಬಿದ್ದಿರುವ ರಸ್ತೆ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಶಾಸಕರಾದ ಡಾಕ್ಟರ್ ಮಂತೇಗೌಡರ ಅನುದಾನದಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನು ಸರಿಪಡಿಸುವ ಸಲುವಾಗಿ ಡಾಂಬರೀಕರಣ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆಯ ನಾಮನಿರ್ದೇಶಕ ಸದಸ್ಯರಾದ ಜಗದೀಶ್ ಅವರು ಸ್ಥಳದಲ್ಲಿ ನಿಂತು ಪರಿಶೀಲನೆ ನಡೆಸಿ ಉತ್ತಮ ಮಟ್ಟದಲ್ಲಿ ರಸ್ತೆ ಗುಂಡಿ ಮುಚ್ಚಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ರೋಡ್ಗಳು ತುಂಬ ಹಾಳಾಗಿದ್ದು ಮಳೆ ನಂತರ ಮಳೆ ಇರೋದ್ರಿಂದ ಇದುವರೆಗೆ ಮಾಡೋಕ್ಕಾಗಲಿಲ್ಲ. MLA ಅವರು ಅತಿ ಶೀಘ್ರವಾಗಿ ಮಾಡಬೇಕು ಅಂದ್ಬಿಟ್ಟು ಭಾಳ ಒತ್ತಡದಿಂದ MLA ಅವರು ಏನು ಕುಶಾಲನಗರ ಭಾಗದಲ್ಲಿ ಏನು ಗುಡ್ಡಿಗಳಾಗಿರೋ ರಸ್ತೆ ಅವೆಲ್ಲ ನಾವು ಬೇಗ ತುರ್ತು ಪರಿಸ್ಥಿತಿಯಲ್ಲಿ ಬೇಗ ಮುಗಿಸ್ಬೇಕು ಅಂತ ಮಾಡಿದ್ರು. ಇವತ್ತು ಗುಣಮಟ್ಟದ ಕೆಲಸ ನಡೀತಾ ಇದೆ. ಎಲ್ಲ ರಸ್ತೆಗಳಿಗೂ ಗುಣಮಟ್ಟವಾಗಿ ಟಾರ್ ಹಾಕೊಂಡು ನೀಟಾಗಿ ಎಲ್ಲ ಎಲ್ಲೆಲ್ಲಿ ಗುಂಡಿಯವೆ ಎಲ್ಲ ಮುಚ್ಕೊಂಡ್ಬರ್ತಾರೆ MLA ಆದೇಶದ ಮೇರೆಗೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದ್ದು ಅದರ ನಿವಾರಣೆಗೆ ಯಾವ ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದ್ದು ಅದರ ನಿವಾರಣೆಗೆ ಯಾವ ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು 2019ರಲ್ಲಿನ ಅರೆಹಳ್ಳಿ ಗೆಂಡೆಹಳ್ಳಿ ಮಾರ್ಗದ 7 ಕೋಟಿ ರು ವೆಚ್ಚದ ಬೃಹತ್ ಸ್ಟೇಷನ್ ಸ್ಥಾಪನೆ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಉಳಿದಂತೆ ಬೇಲೂರು ಪಟ್ಟಣ, ಅರೆಹಳ್ಳಿ, ಹಳೇಬೀಡು, ಗಂಗೂರು, ಬಿಕ್ಕೋಡು ಈ ವ್ಯಾಪ್ತಿಯಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ. ಅಧಿಕ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಇಲ್ಲದಿರುವುದೇ ಇದಕ್ಕೆ ಕಾರಣ. ಕೆಲವು ಸ್ಥಳಗಳಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದು ಇನ್ನು ಹಲವು ಸ್ಥಳಗಳಲ್ಲಿ ಅಧಿಕ ಶಕ್ತಿಯ ಟಿಸಿ ಅಳವಡಿಸಬೇಕಿದೆ. ಈವರೆಗೆ ಶಾಸಕರಾದಂತಹ ಎಲ್ಲರೂ ವಿದ್ಯುತ್ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು. ಮುಂದಿನ ಬೇಲೂರಿನ ಬೆಳಕಿನ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಬಹುಶಃ ಬಹಳ 10 ವರ್ಷದ ಹಿಂದೆನೇ ಆಗಬೇಕಾಗಿದ್ದಂಥ ಕೆಲಸಗಳು ಕ್ಷೇತ್ರದಲ್ಲಿ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿಲ್ಲ ಅನ್ನೋದಕ್ಕೋಸ್ಕರ ಏನೇನು ಪ್ರಗತಿ ಇದೆ, ನಾವು ಏನೇನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರೋದ್ರ ಮೂಲಕ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತಕ್ಕಂಥ. ಈಗ ನಮ್ಮಲ್ಲಿ 6 MASS ಸ್ಟೇಷನ್ಗಳಿದೆ. ಗಂಗೂರು, ಅನಿಕೆ, ಅಕರೆ, ಅರೇಹಳ್ಳಿ, ಗೆಂಡೆಹಳ್ಳಿ, ಬೇಲೂರು, ಹಳೇಬೀಡು ಇವುಗಳು ಕೂಡ ಭಾಳ ಹಿಂದೆ ಆದಂಥ ಸ್ಟೇಷನ್. ಅವುಗಳು ಪರಿಪೂರ್ಣವಾಗಿ ಒಂದು ಮೊಲಾಟಿವಾದ ಶಕ್ತಿಯನ್ನು ಪಡಿತಕ್ಕಂಥದ್ದು ಆಗಿಲ್ಲ. ಮತ್ತು ಹೆಚ್ಚುವರಿಯಾಗಿ ಮತ್ತು ಹೆಚ್ಚುವರಿ MASS ಸ್ಟೇಷನ್ಗಳು ಕೂಡ ಆಗಲಿಲ್ಲ. ಈಗ ಮುಂಜೂರಾತಿ ಆದವು 2, ಬಿಕ್ಕೋಡು 10 ವರ್ಷದ ಹಿಂದೆ ಆಗಿದ್ದು ಇವತ್ತಿನವರೆಗೂ ಏನೂ ಆಗಲಿಲ್ಲ. ಈಗ ಟೆಂಡರ್ ಆದರೂ ಕೂಡ ಯಾರೂ ಅರ್ಜಿದಾರರಿಲ್ಲ. ಇವತ್ತಿನ ಸುದ್ದಿ, ಮೊನ್ನೆ ಟೆಂಡರ್ ಆಗಿತ್ತು, ಡೇಟ್ ಮುಗಿದಿದೆ, ಇಲ್ಲ. ಆಯಿತಾ? ಇನ್ನು ಅನಿಕೆ ಆಗಿದೆ, ಒಂದೇ ಒಂದು ಟೆಂಡರ್ ಬಂದಿದೆ. ಬರೀ ಅದು ಒಂದು ಟೆಂಡರ್ 16% ಹೆಚ್ಚುವರಿ ಒಪ್ಪಲ್ಲ. ಬಿಕ್ಕೋಡಿಗೆ no bidder had submitted the bid offer within the due date of 6/9/25. 6/9 ಬಿಡ್ದಾರನೇ ಬರಲಿಲ್ಲ. ಇದು ಹೊಸ MASS ಸ್ಟೇಷನ್ಗಳ ಸ್ಥಿತಿಗತಿ ಬೇಲೂರು. ಇನ್ನು ಉಳಿದಂಥ ಗೆಂಡೆಹಳ್ಳಿಗೆ ನಾವು ಮುಂಜೂರಾತಿ ಮಾಡಿಸಿ ಟೆಂಡರ್ ಮಾಡಿಸಿದ್ದೀವಿ. ಇನ್ನೂ ಅದು ಮುಂದಿನ ವಾರದಲ್ಲಿ ಓಪನ್ ಆಗುತ್ತೆ. ಅದು ಬಿಟ್ಟರೆ ಸದ್ಯಕ್ಕೀಗ ಗಂಗೂರಿಗೆ ಒಂದು ಮುಂಜೂರಾತಿ ಆಗಿದೆ. ಹೆಚ್ಚುವರಿ TC ಇದ್ದಂಥ ಸ್ಟೇಷನ್ಗೆ ಟೆಂಡರ್ ಆಗಲಿಕ್ಕೆ ಇನ್ನೊಂದು ವಾರ ಕಾಲಾವಕಾಶ ತಗೊಳ್ಳುತ್ತೆ. ಅಗರೆಗೆ ಇನ್ನೊಂದು ಹೆಚ್ಚುವರಿ TC ಇರೋ MASS ಸ್ಟೇಷನ್ಗೆ ಮುಂಜೂರಾತಿ ಆಗಿ ಟೆಂಡರ್ ಆಗಿದೆ. ಅದರ ಪ್ರತಿನೇ ಇಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಈಗ ಕಾಪಿ ಕೊಟ್ಬಿಡಪ್ಪ ಅವ್ರಿಗೆ. ಇದು ಅಗರೆ ಟೆಂಡರು, ಇದು ಅಗರೆದು ಮುಂಜೂರಾತಿಯ ಪ್ರತಿ.
ನೋಡ್ಕೊಬೇಡಿ ನೀವು ಪ್ರೆಸ್ಕರ ಆ ಕಡೆ ನೋಡ್ಬೇಡಿ, ಪ್ರೆಸ್ ಹೇಳ್ತಾ ಇದ್ದಾರೆ, ಇದು ಮಾಡಬೇಡ ಆಯ್ತಾ. ಹಾಗಾದ್ರೆ ಇನ್ನು ಇದು ಅದು ಬಿಟ್ಟರೆ ನೆಕ್ಸ್ಟು ಗಂಡೇಲಿ ಆಯಿತು. ಬೇಲೂರು ಬೇಲೂರಿಗೂ ಕೂಡ ಹೆಚ್ಚುವರಿ ಟಿ ಸಿ ಆಗಿರಲಿಲ್ಲ. ಈಗ ಬೇಲೂರಿಗೆ 2x12 MA ಬದಲಿ 2x20 MA ಒಂದು ಮುಂಜಾರಾತಿ ಆಗ್ತಾ ಇದೆ. ಈಗ ಆಗಿ ಟೆಂಡರ್ ಆಗಲಿಕ್ಕಿದೆ. ಇದು ಬಿಟ್ಟರೆ ಗಂಗೂರು ಮುಂಜಾರಾತಿ ಆಗಿದೆ, ಟೆಂಡರ್ ಆಗಲಿಕ್ಕಿದೆ. ಇನ್ನು ನಿಮಗೆ ಹಳೇಬೀಡಿಗೆ ಇನ್ನೊಂದು ಹೆಚ್ಚುವರಿ ಟಿ ಸಿಯನ್ನು ಏನು 12.5 ಇತ್ತು ಅದನ್ನು 20 MA ಬೇಲೂರು ಥರನೇ ಮಾಡ್ತಕ್ಕಂಥದಕ್ಕೆ ಪ್ರಪೋಸಲ್ ಹೋಗ್ತದೆ. ಇಷ್ಟು ನಾವು ಬೇಲೂರಿನಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಪ್ರಗತಿ. ಬಹುಶಃ ಭಾಳ ಜನ ನಾನು ಮಾಡಿದ್ದೀನಿ, ಬೇಕಾದ್ರೆ ಮಿನಿಸ್ಟ್ರ್ ಹೋಗಿ ಕೇಳಿ ಅಂತಾರೆ. ನಾವು ಮಿನಿಸ್ಟ್ರ್ ಹೋಗಿ ಕೇಳೋಕೆ ಹೋಗಿಲ್ಲ, ನಾವೇ ತಿರುಗಾಡ್ಕೊಂಡು ಏನಾಗಬೇಕು ಬೇಲೂರಿಗೆ ಅಂತಕ್ಕಂಥದ್ದನ್ನು ಗಮನಿಸಿ ಮಾಡ್ತಾ ಇರೋದ್ರಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಸಿದ್ದಾಪುರದ ಅಂಬೇಡ್ಕರ್ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗೌರಿ ಗಣೇಶ ಮೂರ್ತಿಯ ವಿಸರ್ಜನೆ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಸಿದ್ಧಿವಿನಾಯಕ ಮಿತ್ರ ಮಂಡಳಿ ವತಿಯಿಂದ 16ನೇ ವರ್ಷದ ಗೌರಿ ಗಣೇಶೋತ್ಸವ ಅಂಗವಾಗಿ ನಾಪೋಕ್ಲುವಿನ ಅಂಬೇಡ್ಕರ್ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅರ್ಚಕರಾದ ರಘುಭಟ್ರವರ ನೇತೃತ್ವದಲ್ಲಿ ಗಣಪನಿಗೆ ಹೋಮ, ಮಂಗಳಾರತಿ, ವಿಶೇಷ ಪೂಜಾ ಕೈಕರ್ಯ ನಡೆಯಿತು. ಸಿದ್ದಾಪುರ, ನೆಲೋದಿಕೇರಿ, ಅಮ್ಮತ್ತಿ, ವಿರಾಜಪೇಟೆ ಸೇರಿದಂತೆ ಸುತ್ತಮುತ್ತಲ ವ್ಯಾಪ್ತಿಯ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಧ್ಯಾಹ್ನ ನೆರೆದಿದ್ದ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ವಿಶೇಷ ಪೂಜೆ ಬಳಿಕ ಪುಷ್ಪಾಲಂಕೃತ ಭವ್ಯ ಮಂಟಪದಲ್ಲಿ ಮೂರ್ತಿಗಳನ್ನು ಕುಳ್ಳಿರಿಸಿ ಸಿದ್ದಾಪುರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿಸಿ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ಕಾವೇರಿ ನದಿಗೆ ವಿಸರ್ಜಿಸಲಾಯಿತು. ಈ ವೇಳೆ ಗಣಪತಿ ಬಪ್ಪ ಮೌರ್ಯ ಎಂಬ ಜಯಘೋಷಗಳು ಮೊಳಗಿದವು. ಮಹಿಳೆಯರು, ಮಕ್ಕಳು, ಯುವಕರು ಡಿಜೆಗೆ ಹೆಜ್ಜೆ ಹಾಕುವ ಮೂಲಕ ಸಡಗರ ಸಂಭ್ರಮದಿಂದ ಗಣಪನಿಗೆ ಬೀಳ್ಕೊಟ್ಟರು. ಇದೇ ಸಂದರ್ಭ ಶ್ರೀ ಸಿದ್ಧಿವಿನಾಯಕ ಮಿತ್ರ ಮಂಡಳಿ ವತಿಯಿಂದ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮ ಪಂಚಾಯಿತಿ ಸದಸ್ಯ ಜಾಫರ್ ಅಲಿ ಮಾತನಾಡಿ, ಹಬ್ಬಗಳ ಆಚರಣೆ ಮೂಲಕ ಪರಸ್ಪರ ಸೌಹಾರ್ದತೆಯೊಂದಿಗೆ ಪಾಲ್ಗೊಂಡು ಸ್ನೇಹ, ಸಮ್ಮಿಲನ, ಬಾಂಧವ್ಯ ಬೆಸೆಯಲು ಸುಂದರ ಸಮಾಜ ನಿರ್ಮಾಣವಾಗಲು ಸಾಧ್ಯ ಎಂದರು. ಅಧ್ಯಕ್ಷರಾದ ಅಯ್ಯ, ಕಾರ್ಯದರ್ಶಿ ಸಂತೋಷ್, ಖಜಾಂಚಿ ಮಹೇಂದ್ರ, ಗೌರವಾಧ್ಯಕ್ಷರಾದ ಪಳನಿಸ್ವಾಮಿ, ಸುರೇಶ್ ಬಾಬು, ನಾರಾಯಣ, ಲೋಕೇಶ್, ಬಾಲು, ಮಾದೇವ, ಮಂಜಾ, ಚರಣ್, ಚಂದ್ರು, ನಿರೇಶ, ಕೃಷ್ಣಪ್ಪ, ಅರುಣ, ಚಿಕ್ಕ, ರಾಜ, ಜೀವನ್, ಟೋನಿ, ಅರುಣಾಚಲ, ಸಾಯಿಕುಮಾರ್, ಅಯ್ಯಪ್ಪ, ಸುರೇಶ್, ಕುಶ, ನಾಗರಾಜ್, ರಮೇಶ್ ಮತ್ತಿತರರು ಹಾಜರಿದ್ದರು. ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ನಾಪೋಕ್ಲು ಭಾಗಮಂಡಲ ಮುಖ್ಯ ರಸ್ತೆಯಲ್ಲಿ ತೀವ್ರ ಹದಗೆಟ್ಟ ರಸ್ತೆಯಲ್ಲಿ ತಾಲೂಕು ಬಿಜೆಪಿ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಹಾಗೂ ರಸ್ತೆಗಳ ದುಸ್ಥಿತಿ ಖಂಡಿಸಿ ಮಡಿಕೇರಿ ತಾಲೂಕು ಬಿಜೆಪಿ, ನಾಪೋಕ್ಲು ಮತ್ತು ಬಲ್ಲಮಾವಟಿ ಬಿಜೆಪಿ ಶಕ್ತಿ ಕೇಂದ್ರಗಳ ವತಿಯಿಂದ ನಾಪೋಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಜಿಎಂಪಿ ಶಾಲಾ ಸಮೀಪದಲ್ಲಿ ತೀವ್ರ ಹದಗೆಟ್ಟ ರಸ್ತೆಯಲ್ಲಿ ಬೃಹತ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು.
ರಸ್ತೆ ಗುಂಡಿಗಳಲ್ಲಿ ಗಿಡಗಳನ್ನು ನೆಟ್ಟು ಬಿಜೆಪಿ ಪ್ರಮುಖರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ರಸ್ತೆ ದುರವಸ್ಥೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಣ್ಣ ರವಿಕಾಳಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ಪ್ರಜೆಗಳ ತೆರಿಗೆ ಹಣ ಸರಿಯಾಗಿ ವಿನಿಯೋಗವಾಗುತ್ತಿಲ್ಲ. ಭ್ರಷ್ಟಾಚಾರ ಹಗರಣಗಳಲ್ಲಿ ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಎಂದರು. ಕೊಡಗಿನ ರಸ್ತೆಗಳ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಕಳೆದ 1.5 ವರ್ಷಗಳಿಂದ 1500 ಕೋಟಿ ಹಣವನ್ನ ಜಿಲ್ಲೆಗೆ ವಿನಿಯೋಗ ಮಾಡಲಾಗಿದೆ ಎಂದು ಶಾಸಕರು ಹೇಳುತ್ತಿದ್ದಾರೆ. ಈ ಹಣ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದರು. ಬಿಜೆಪಿ ಮಡಿಕೇರಿ ಗ್ರಾಮಾಂತರ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಮಾತನಾಡಿ, ಕರ್ನಾಟಕ ರಾಜ್ಯಾದ್ಯಂತ ರಸ್ತೆ ದುಸ್ಥಿತಿಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. NTRFನಿಂದ ಬಂದ ಹಣದಿಂದ ಮಾತ್ರ ಕೆಲಸ ಮಾಡಲಾಗುತ್ತಿದೆ. ಕೊಡಗಿನ 5 ತಾಲೂಕುಗಳಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದೆ ಎಂದು ಆರೋಪಿಸಿ ಸಾರ್ವಜನಿಕರ ತೆರಿಗೆ ಹಣ ಸಂಪೂರ್ಣ ಪೋಲಾಗುತ್ತಿದೆ. ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ನಾಪೋಕ್ಲು ಶಕ್ತಿ ಕೇಂದ್ರದ ಪ್ರಮುಖರಾದ ಶಿವಚಾಳಿಂಡ ಅಂಬಿಕಾರಿಯಪ್ಪ ಮನವಿ ಪತ್ರವನ್ನು ಓದಿ ಬಳಿಕ ಕಂದಾಯ ಪರಿವೀಕ್ಷಕ ರವಿಕುಮಾರ್ ಮುಖಾಂತರ ಬಿಜೆಪಿ ಪ್ರಮುಖರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಕಾಂಗಿರ ಸತೀಶ್, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಗ್ರಾಮಾಂತರ ಅಧ್ಯಕ್ಷರಾದ ಚೇತನ್, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಪೊಕ್ಕುಲಂಡ್ರ ಧನೋಜ್, ರೈತ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದ ಶಿವಚಾಳಿಯಂಡ ಜಗದೀಶ್, ಉಪಾಧ್ಯಕ್ಷರಾದ ಪಾಡಿಯಮ್ಮಡ ಮನು ಮಹೇಶ್, ಒಬಿಸಿ ಮೋರ್ಚಾದ ತಾಲೂಕು ಮಂಡಲದ ಅಧ್ಯಕ್ಷರಾದ ಬಿಎಂ ಪ್ರದೀಪ, ಜಿಲ್ಲಾ ಬಿಜೆಪಿ ಸಾಮಾಜಿಕ ಜಾಲತಾಣದ ಸದಸ್ಯರಾದ ಕರವಂಡ ಅಪ್ಪಣ್ಣ, ಸಹ ಪ್ರಮುಖರಾದ ಮಣವಟ್ಟಿರ ದೀಪಕ್ ಪೊನ್ನಪ್ಪ, ಕಿಟೋಳೆರ ಹರೀಶ್ ಪೂವಯ್ಯ, ಚೌಕಿರ ಬಾಬಿ ಭೀಮಯ್ಯ, ಮಣವಟ್ಟಿರ ಹರೀಶ್, ಕೊಂಬಂಡ ಸಂಜು, ಕಾಂಡಂಡ ಅಶೋಕ್, ಅರೆಯಡ ರತ್ನಪೆಮ್ಮಯ್ಯ, ಬದಂಜೆಟ್ಟಿರ ದೇವಿ ದೇವಯ್ಯ, ಕುಂಡ್ಯೋಳಂಡ ಬೋಪಣ್ಣ, ಮಣವಟ್ಟಿರ ದೀಪಕ್, ಬಿದ್ದಟಂಡ ಸಂಪತ್, ಚಿಯಂಡಿ ದಿನೇಶ್, ಶಿವಚಾಳಿಯಂಡ ನಿತ್ಯ, ಚಿಯಕ ಪೂವಂಡ ಚಾಂದಿನಿ, ಗೋಪಾಲ ಕಕ್ಕುಂದಕಾಡು, ಟಿಸಿ ರಾಜೀವ್, ತಂಗ, ಮಹೇಶ್, ನವೀನ್, ಸುನೀಲ್, ಬೂತ್ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಹಿರಿಯ ಬಿಜೆಪಿ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಕಾರ್ಯಕರ್ತರು, ವಾಹನ ಚಾಲಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಲ್ಲಿಯ ಠಾಣಾಧಿಕಾರಿ ರಾಘವೇಂದ್ರ ಅವರ ಮುಂದಾಳತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ಅಭಿವೃದ್ಧಿಹೀನ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನ ಪ್ರತಿಭಟಿಸಿ ಈ ಒಂದು ರಸ್ತಾ ರೋಕೋ ಕಾರ್ಯಕ್ರಮ ಆಗ್ತಾ ಇದೆ. ನಾವೆಲ್ಲ ಗಮನಿಸಿದಾಗೆ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ 2 ಕಡೆ ಆಗುವಂಥದ್ದು ಸಹಜ. ಪ್ರತಿಭಟನೆಗಳು ಏನೋ ಅಲ್ಲಿ ಇಲ್ಲಿ 1-2 ಕೆಲಸ ಆಗಲಿಲ್ಲ ಅಂತ ಹೇಳುವಂಥದ್ದು. ಆದರೆ ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದ ನಾವು ಸಾಕಷ್ಟು ತೆರಿಗೆಗಳನ್ನು, ಟ್ಯಾಕ್ಸ್ಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸಿದ್ರು ಸಹ ಅದನ್ನು ಸರಿಯಾಗಿ ಬಳಸ್ಕೊಳ್ಳದೆ ಯಾವುದೇ ಅಭಿವೃದ್ಧಿ ಆಗದೆ ಅದು ಎಲ್ಲವೂ ಭ್ರಷ್ಟಾಚಾರ ಮೂಲಕ ಯಾರು ಆಡಳಿತ ನಡೆಸ್ತಾರೋ ಅವರ ಒಂದು ಇದಕ್ಕೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ರಾಜ್ಯದಲ್ಲಿ ಇವತ್ತು ಅನೇಕ ಭ್ರಷ್ಟಾಚಾರ ಹಗರಣಗಳು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಇನ್ನು ಅನೇಕ ಹಗರಣಗಳಲ್ಲಿ ಕೋಟಿಗಟ್ಟಲೆ ಹಣ, 100 ಕೋಟಿ, 1-2 ಕೋಟಿ ಅಲ್ಲ, 100 ಕೋಟಿಗಳು ಭ್ರಷ್ಟಾಚಾರದಿಂದ ಎಲ್ಲೋ ಸೋರಿಕೆ ಆಗ್ತಾ ಇರೋದ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ಕೊಡಗಿನ ಪರಿಸ್ಥಿತಿ ನಾನು ಮೊನ್ನೆ ಎಲ್ಲ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ. ಕಳೆದ 1-1.5 ವರ್ಷದಿಂದ ನಮ್ಮನ್ನ ಪ್ರತಿನಿಧಿಸುವಂತಹ ಶಾಸಕರುಗಳು ಕೊಡಗು ಜಿಲ್ಲೆಗೆ 1500 ಕೋಟಿಯ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ. ಸ್ವಾಮಿ, ಅತ್ಯಂತ ಸಣ್ಣ ಜಿಲ್ಲೆ, 2 ಮಾತ್ರ ಕ್ಷೇತ್ರ ಇರುವಂಥದ್ದು. ಇಲ್ಲಿಗೆ 1500 ಕೋಟಿ ಬಂದಿದ್ರೆ ಈ ಹಣ ಎಲ್ಲಿ ಹೋಯ್ತು? ಕೊಡಗಿನ ಈ ಪರಿಸ್ಥಿತಿ ಯಾಕೆ ಬಂತು? ರಸ್ತೆಗಳು ಓಡಾಡುವಂತ ಪರಿಸ್ಥಿತಿ ಇಲ್ಲ. ರಸ್ತೆಯಲ್ಲಿ ಗುಂಡಿಗಳಿದೆಯಾ ಅಥವಾ ಗುಂಡಿಗಳಿದ್ರಲ್ಲಿ ರಸ್ತೆ ಅಂತೇಳಿ ಏನಾಗಿದೆ? ಇವತ್ತು ಹಿಂದೂ ಧರ್ಮನ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ ಅಮೆರಿಕನ್ ಕಿಟ್ ರಾಹುಲ್ ಗಾಂಧಿಯ ಒಂದು ಕೇವಲ ಒಂದು ಬೋರ್ಡ್ ಇದೆ, ಒಂದು ಟೆಕ್ನಿಕ್ ಇದೆ. ಈ ಮೋದಿಯನ್ನು ಸೋಲಿಸಬೇಕಾದ್ರೆ ನಾವು ಹಿಂದೂಗಳನ್ನ ಹೊಡಿಬೇಕು. ನಾವು ಯಾವ ಧರ್ಮದ ವಿರೋಧ ಅಲ್ಲ ಸ್ವಾಮಿ. ಇಲ್ಲಿ ಕ್ರಿಶ್ಚಿಯನ್ ಇದೆ, ಮುಸ್ಲಿಂ ಇದೆ, ಹಿಂದೂಗಳಿದ್ದೀವಿ, ಜೈನರಿದ್ದೀವಿ, ಸಿಖ್ಖರಿದ್ದೀವಿ, ಎಲ್ಲರೂ ಸಾವಳಿ ನಾವು ಮಾಡ್ತಾ ಇಲ್ವಾ ಜೀವನ? ಈ ಹಿಂದೆ ಬಿಜೆಪಿಯವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವುದೊಂದು ಗಲಭೆ ಆಗಿದೆಯಾ? ನಾವು ಯಾರಿಗೆ ನೋವನ್ನು ಕೊಟ್ಟಿದೀವಾ? ನಾವು ಸಾಮೂಹಿಕವಾಗಿ ಅರ್ಥವ್ಯವಸ್ಥೆಯನ್ನು ಚೆನ್ನಾಗಿ ಬೆಳೆಸಿಕೊಂಡು ಈ ಸಮಗ್ರ ಅಭಿವೃದ್ಧಿಗಾಗಿ ನಮ್ಮ ಪಕ್ಷ ನಿಂತಿದೆ. ಇದರ ಮೂಲಕ ನಾವು ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಸಾರ್ವಜನಿಕರು ಅಥವಾ ಈ ನಾಗರಿಕರಿಗೆ ಪಾಠವನ್ನು ಕೊಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ದಸರಾ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಡೀ ಜಗತ್ತು ಧರ್ಮಾಧತೆಯ ತೊಳಲಾಟದಲ್ಲಿ ಮನುಷ್ಯ ಪ್ರೀತಿಯನ್ನ ಮರೆತು ದ್ವೇಷ ಅಸೂಯೆಯಲ್ಲಿ ಬೇಯುತ್ತಿದೆ. ವರ್ತಮಾನದ ಜಗತ್ತಿಗೆ ಬಸವಣ್ಣ ಹಾಗೂ ಕುವೆಂಪುರವರ ವಿಶ್ವಮಾನವ ತತ್ವ ಸಾರುವಂತಹ ಸಾಮರಸ್ಯದ ಸಾಹಿತ್ಯ ಅಗತ್ಯವಿದೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ
ಕೊಟ್ರೇಶ್ ಸೂಪರ್ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಅರಸೀಕೆರೆ ತಾಲೂಕು ಘಟಕದ ವತಿಯಿಂದ ನಗರದ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ದಸರಾ ಉತ್ಸವ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ತಾಲೂಕು ಅಧ್ಯಕ್ಷರಾದ ಕೆಎಸ್ ಮಂಜುನಾಥ್ ಪಂಡಿತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ರಾಜ್ಯ ಕೋಶಾಧ್ಯಕ್ಷರಾದ ಎಚ್ಎಸ್ ಬಸವರಾಜ್ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಅಧ್ಯಕ್ಷರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ ಮೂರ್ತಿ, ಸಮಾಜ ಸೇವಕ ಪೃಥ್ವಿನಾಯಕ್, ಪತ್ರಕರ್ತ ಮೋಹನ್ ಕುಮಾರ್, ಕನ್ನಡ ಶಿಕ್ಷಕಿ ಅರ್ಚನಾ, ಮೋತಿಲಾಲ್ ನಾಯಕ್ ಮುಖ್ಯ ಶಿಕ್ಷಕರು ಇದ್ದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅರುಣ್ ಕುಮಾರ್ ಆಡಳಿತಾಧಿಕಾರಿಗಳು, ಪ್ರಸನ್ನ ಕುಮಾರ್ ಸೂರ್ಯ ಶಿಕ್ಷಕರು, ರಮ್ಯ ಮೇಡಂ ರವರಿಗೆ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಅರ್ಚನಾ, ಮೋಹನ್, ಬೋರೇಗೌಡ, ರಾಮಕೃಷ್ಣ, ಅಮೃತ್, ದರ್ಶನ್, ಯೋಗೀಶ್ ದಿಬ್ಬೂರು, ವೇದಿಕೆಯ ಪದಾಧಿಕಾರಿಗಳಾದ ಸೈಫುಲ್ಲಾ, ಮಂಜುನಾಥ್, ಮಂಜುಳಾ, ಕಾರ್ಯದರ್ಶಿಗಳು ಗಂಗಾಧರ್, ತೇವರಿಮಠ್, ನಟರಾಜ್, ವಾಣಿ ಉಮೇಶ್, ಹರೀಶ್ ಕುಮಾರ್, ಅಮೃತ್, ವಿಷ್ಣುವರ್ಧನ್, ಶಾಂತಮ್ಮ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಶಾಸಕರಾದ ಡಾಕ್ಟರ್ ಮಂತಗೌಡರ ಅನುದಾನದಲ್ಲಿ ಗುಂಡಿ ಬಿದ್ದಿರುವ ರಸ್ತೆ ಮುಚ್ಚುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಸಿದ್ದಾಪುರ ಅಂಬೇಡ್ಕರ್ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಗೌರಿ ಗಣೇಶ ಮೂರ್ತಿಯ ವಿಸರ್ಜನೆ ವಿಜೃಂಭಣೆಯಿಂದ ನಡೆಯಿತು. ಬೇಲೂರು ತಾಲೂಕಿನಾದ್ಯಂತ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದ್ದು ಅದರ ನಿವಾರಣೆಗೆ ಯಾವ ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆನ್.